ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಯಾಕಪ್ಪ ಅಂದರೆ ಇವಾಗ ಜಸ್ಟ್ ಕೌನ್ಸಿಲಿಂಗ್ ನಡೀತಾ ಇದೆ. ನಿಮಗೆ ಕೌನ್ಸಿಲಿಂಗ್ ಎಲ್ಲ ಆದಮೇಲೆ ಕೂಡ ನೀವು ಕಾಲೇಜಿಗೆ ಅಡ್ಮಿಷನ್ ಆದಮೇಲೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ, ಅಂದರೆ ನಿಮ್ಮ ಸಬ್ಜೆಕ್ಟ್ ತಕ್ಕಂತೆ ಬಿ ಎಸ್ ಸಿ ನರ್ಸಿಂಗ್ ಸ್ಪೆಷಲ್ ಹೇಳ್ತಾ ಇದ್ದೀನಿ. ನಿಮಗೆ ಎಲ್ಲ ಕ್ಲಾಸಸ್ ಆಗಲಿ ಅಥವಾ ನಿಮಗೆ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಆಗಲಿ ಬಿ ಎಸ್ ಸಿ ನರ್ಸಿಂಗ್ ಅಂದರೆ ಫಸ್ಟ್ ಸೆಮ್ಮಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಒಟ್ಟಾರೆ ನಿಮಗೆ ಬಿ ಎಸ್ ಸಿ ನರ್ಸಿಂಗಲ್ಲಿ ಬರೋ ಎಲ್ಲ ಚಾಪ್ಟರ್ಸ್ ಬಗ್ಗೆ ಕ್ಲಾಸಸ್ ಆಗಲಿ ಅಥವಾ ಎಲ್ಲ ಆಗಲಿ ನಿಮಗೆ ಎಲ್ಲ ಥರದ ಹೆಲ್ಪ್ ಇದರಲ್ಲಿ ಇರ್ತದೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ನಾನು ಈ ವಿಡಿಯೋ ಮಾಡ್ತಾಯಿರೋ ರೀಸನ್ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ, ಅಬೌಟ್ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಅಂತ. ಸೊ ನಾನು ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಇನ್ಫಾರ್ಮ್ ಮಾಡಿದ್ದೆ ಏನಪ್ಪ ಅಂದರೆ ನಾನು ಮಧ್ಯಾಹ್ನ KAಗೆ ವಿಸಿಟ್ ಮಾಡಿ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಸೊ ನಾನು ವಿಸಿಟ್ ಮಾಡಿದ್ದೆ, 1 ಗಂಟೆಗೆ ವಿಸಿಟ್ ಮಾಡಿದ್ದೆ. ಅಂದರೆ ಅವರು ಆಫೀಸ್ ಒಳಗೆ ಬಿಡೋಲ್ಲ, ಯಾರಿಗೂ ಆಫೀಸ್ ಒಳಗೆ ಬಿಡೋಲ್ಲ. ಸೊ ಅಲ್ಲಿ ಟೇಬಲ್ ಹಾಕ್ಕೊಂಡು ಒಬ್ಬರು ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತ ಕೂತಿರ್ತಾರೆ. ಅಲ್ಲಿ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವ್ರು ಏನು ಹೇಳಿದ್ರಪ್ಪ ಅಂದರೆ ಇವತ್ತು ರಿಸಲ್ಟು ನಾನು ಜಸ್ಟ್ KCET ಅಷ್ಟೇ ಕೇಳಿಲ್ಲ, UG ನೀಟ್ ಆಗಲಿ UG CET ಆಗಲಿ ಅಂದರೆ ಎರಡು ಒಮ್ಮೆ ಕೇಳಿದೆ. ಸರ್ ಯಾವಾಗ ಬಿಡ್ತಾರೆ ಅಂತ ಅವ್ರೇನು ಹೇಳಿದ್ರಪ್ಪ ಅಂದರೆ ಕರೆಕ್ಟಾಗಿ ನನಗೆ ಎಕ್ಸಾಕ್ಟ್ ಟೈಮ್ ಹೇಳಿಲ್ಲ. ಜಸ್ಟ್ ಏನು ಹೇಳಿದಾರಪ್ಪ ಅಂದರೆ ಇವತ್ತು ಸಂಜೆ ಅಥವಾ ನಾಳೆ ಅಂತ ಹೇಳಿದ್ದಾರೆ. ಬಟ್ ಇವತ್ತು ಸಂಜೆ ಬಿಟ್ಟರು ಕೂಡ ಅದ್ರಲ್ಲಿ ಟೈಮ್ ಹೇಳಿಲ್ಲ. ಬಟ್ ಅಕಸ್ಮಾತ್ ನಾಳೆ ಬಿಡ್ತಾರಂತ ಕೂಡ ಅಂದರೆ ನಾಳೆದು ಟೈಮ್ ಹೇಳಿಲ್ಲ. ಸೊ ಅವ್ರು ಹೇಳಿದ್ದೇನಪ್ಪ ಅಂದರೆ ಜಸ್ಟ್ ಇವತ್ತು ಸಂಜೆ ಅಥವಾ ನಾಳೆ ಅಂತ ಹೇಳಿದ್ದಾರೆ. ಸೊ ಇವತ್ತು ಸಾಯಂಕಾಲ 6 ಗಂಟೆಯಿಂದ ನೀವು ವೆಬ್ಸೈಟ್ ಚೆಕ್ ಮಾಡ್ತಾ ಇರಬೇಕು. ಯಾವಾಗ ಬಿಡ್ತಾರೆ ಅದು ಟೈಮ್ ನನಗೂ ಹೇಳಿಲ್ಲ ಅವರು. ಇವಾಗ ಫಾರ್ ಎಕ್ಸಾಂಪಲ್ ಏನಾದರೂ ಆಕಸ್ಮಿಕವಾಗಿ ವೆಬ್ಸೈಟಲ್ಲಿ ಏನಾದರೂ ಅನೌನ್ಸ್ ಮಾಡಿದರೆ ಅವಾಗ ನಾವು ಆ ಟೈಮ್ಗೆ ಕರೆಕ್ಟಾಗಿ ನೋಡ್ಕೋಬೋದು. ಬಟ್ ವೆಬ್ಸೈಟಲ್ಲಿ ಇನ್ನೂವರೆಗೂ ಏನೂ ಅಪ್ಡೇಟ್ ಮಾಡಿಲ್ಲ. ನಿಮಗೆ ತೋರಿಸ್ತೀನಿ ನೋಡಿರಿ, ಕರೆಕ್ಟಾಗಿ ಇಲ್ಲಿ ನೋಡ್ಕೋಬೋದು. ಜಸ್ಟು ಆಗಲೇ ಒನ್ ಅವರ್ ಬ್ಯಾಕು ಜಸ್ಟು ಅಂದರೆ ನೆಕ್ಸ್ಟ್ ವೀಕ್ 29 ಸೆಪ್ಟೆಂಬರ್ಗೆ ವಿಲೇಜ್ ಅಕೌಂಟ್ ಎಕ್ಸಾಮ್ ಇದೆ. ಅದ್ರ ಬಗ್ಗೆನೇ ಒಂದು ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಸೊ ಯಾರ್ಯಾರು ವಿಲೇಜ್ ಅಕೌಂಟ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ PUC ಮೇಲೆ ಎಲ್ಲರೂ ಚೆನ್ನಾಗಿ ಓದ್ಕೋರಿ. ಅಂದರೆ ಕಡ್ಡಾಯ ಕನ್ನಡ ಎಕ್ಸಾಮ್ ಇದೆ 29ಕ್ಕೆ. ಸೊ ಅದೊಂದು ಸ್ವಲ್ಪ ಹೇಳಲೇಬೇಕು, ಯಾಕಂದರೆ ಭಾಳ ಜನ ಅಪ್ಲಿಕೇಶನ್ ಹಾಕಿರ್ತೀರಾ. ಸೊ ಇದನ್ನು ಒಂದು ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ KCET ಬಗ್ಗೆ ನೋಡಿರಿ, ಕರೆಕ್ಟಾಗಿ ನೋಡ್ಕೊರಿ. ಫಸ್ಟ್ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದಮೇಲೆ UG CET ಅಥವಾ UG ನೀಟ್ ಎರಡರ ಮೇಲೆ ಕ್ಲಿಕ್ ಮಾಡ್ಕೊಂಡು, ಯಾಕಂದರೆ ರಿಸಲ್ಟು ಎರಡೂ ಬಿಡ್ತಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡ್ಕೋಬೋದು. ಇಲ್ಲಿ ಏನೂ ಅಪ್ಡೇಟ್ಸ್ ಬಿಟ್ಟಿಲ್ಲ. ಅಕಸ್ಮಾತ್ ಬಿಟ್ಟರು ಕೂಡ ನಾನು ಇನ್ಫಾರ್ಮ್ ಮಾಡ್ತೀನಿ. ನೀವೇನು ಮಾಡಬೇಕಪ್ಪ ಅಂದರೆ ಸಾಯಂಕಾಲದಿಂದ ವೆಬ್ಸೈಟ್ ಚೆಕ್ ಮಾಡ್ತಾಯಿರಿ, ನಾನು ಚೆಕ್ ಮಾಡ್ತಾ ಇರ್ತೀನಿ. ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಬಂದಿಲ್ಲ, ನಾನು ಜಸ್ಟ್ ರಿಸಲ್ಟ್ಸ್ ಬಗ್ಗೆ ಹೇಳಕ್ಕೆ ಬಂದೀನಿ. ಯಾಕಂದರೆ ಭಾಳ ಜನ ವೇಟ್ ಮಾಡಕತ್ತಿದ್ರೆ. ಸೊ ನಾನು ಕೇಳ್ಕೊಂಡು ಬಂದೆ. ಮತ್ತು ಬೆಳಗ್ಗೆ ನಾನು 9 ಕಾಲ್ ಕೂಡ ಮಾಡಿದ್ದೀನಿ KAದವರಿಗೆ. ಅವ್ರು ಹೇಳಿದ್ರು ಏನಪ್ಪ ಅಂದರೆ ಅದರಲ್ಲಿ ಕೂಡ ಹಂಗೆ ಹೇಳಿದರು. ಬಟ್ ನಾನು ಸುಮ್ಮನೆ ಅಲ್ಲೇ ಹೋಗಿ ಬರಬೇಕು ಅಂತ, ಯಾಕಂದರೆ ಭಾಳ ಜನ ವೇಟ್ ಮಾಡ್ತಾಯಿದ್ದೀರಿ. ಸೊ ನಾನು ಅಲ್ಲೇ ಹೋಗಿ ಬರಬೇಕು ಅಂತ ನನ್ನ ಆಸೆ ಇತ್ತು. ಸೊ ಹೋಗಿ ಬಂದಕ್ಕೆ ನಾನು ಒಂದು ಡೌಟ್ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀನಿ. ಏನಪ್ಪ ಅಂದರೆ ಜಸ್ಟು ಇವತ್ತು ಸಾಯಂಕಾಲ ಹೊತ್ತು ನಾಳೆ ಬಿಡ್ತಾರೆ ಅಂತ ಹೇಳಿದ್ದಾರೆ. ಸೊ ನಾಳೆ ರಿಸಲ್ಟು ಇವತ್ತು ಬಿಡಲಿ ಅಂದರೆ ನಾಳೆ ರಿಸಲ್ಟ್ ಕನ್ಫರ್ಮ್ ಅಂತ ಅವ್ರು ಹೇಳಿದ್ದಾರೆ. ಸೊ ನಾಳೆವರೆಗೂ ವೇಟ್ ಮಾಡೋಕ್ಕೆ ಮಾಡಿರಿ, ಪರವಾಗಿಲ್ಲ. ಬಟ್ ಅವ್ರು ಇವತ್ತು ಸಂಜೆ ಅಂತಲೂ ಹೇಳಿದ್ದಾರೆ. ಸೊ ಸಾಯಂಕಾಲ 6 ಗಂಟೆಯಿಂದ ನೀವು ವೆಬ್ಸೈಟ್ ಚೆಕ್ ಮಾಡ್ತಾಯಿರಿ. ಬಿಟ್ಟರೆ ಸರಿ ಇಲ್ಲ, ನಾಳೆ ಬಿಡ್ತಾರೆ ಕನ್ಫರ್ಮು. ನಾನು ವೆಬ್ಸೈಟ್ ಚೆಕ್ ಮಾಡ್ತಾ ಇರ್ತೀನಿ. ಅಕಸ್ಮಾತ್ ಬಿಟ್ಟರೆ ನಾನು ನಿಮಗೆ ಜಸ್ಟ್ ಒಂದು 5-10 ನಿಮಿಷದಲ್ಲಿ ನಿಮಗೆ ವಿಡಿಯೋ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಸೊ ಎಲ್ಲರೂ ವೆಬ್ಸೈಟ್ ಚೆಕ್ ಮಾಡ್ತಾಯಿರಿ, ಮತ್ತೇನಿಲ್ಲ. ಸೊ ಮತ್ತು ಇನ್ನೊಂದು ಏನಪ್ಪ ಅಂದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, VA ಅಪ್ಲಿಕೇಶನ್ ಯಾರು ಹಾಕಿದ್ರೆ ಎಲ್ಲರೂ ಸ್ವಲ್ಪ ಚೆನ್ನಾಗಿ ಓದ್ಕೋರಿ. ಯಾಕಂದರೆ ಗೌರ್ಮೆಂಟ್ ಜಾಬ್ಗೆ ಅಂತ ನೀವು ಅಪ್ಲಿಕೇಶನ್ ಹಾಕಿರ್ತೀರ ಮತ್ತು ಕಾಂಪಿಟೇಷನ್ ಕೂಡ ಭಾಳ ಇದೆ. ಜಸ್ಟ್ 1000 ಪೋಸ್ಟ್ಗೆ 12 ಲಕ್ಷ ಮೇಲೇ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಅದಕ್ಕೆ ಕಡ್ಡಾಯ ಕನ್ನಡ ಎಕ್ಸಾಮ್ ಅಂತ ಇಟ್ಟಿದ್ದಾರೆ. ಈ ಎಕ್ಸಾಮಲ್ಲಿ ಯಾರು ಅಟೆಂಡ್ ಆಗ್ತೀರಾ ಮತ್ತು ಅಟೆಂಡ್ ಆಗಿ ಯಾರು 50 ಮಾರ್ಕ್ಸ್ ತೊಗೋತೀರಾ ಅವರಿಗೆ ಮಾತ್ರ ನೆಕ್ಸ್ಟ್ ಅಕ್ಟೋಬರ್ 29ಕ್ಕೆ ನಡೆಯುವ ಎಕ್ಸಾಮ್ಗೆ ನಿಮಗೆ ಅಲೋ ಮಾಡ್ತೀರಿ, ಇಲ್ಲ ಅಲೋ ಆಗೋದಿಲ್ಲ. ಸೊ ಯಾರು ಅಪ್ಲಿಕೇಶನ್ ಹಾಕಿದ್ರೆ ಚೆನ್ನಾಗಿ ಓದ್ಕೋರಿ. ಸೊ ಮತ್ತೆ ಏನೇ ಅಪ್ಡೇಟ್ ಬಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.